वेलकम टू एम न्यूज बीजापुर। चलिए चलते हैं आज की खबरों की ओर। ಎಲ್ಲರಿಗೂ ನಮಸ್ಕಾರ। ಇವತ್ತಿನ ದಿನ ಕರ್ನಾಟಕ ರಾಜ್ಯ ಪೊಲೀಸ್ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಫಿಟ್ನೆಸ್ ಫಾರ್ ಆಲ್ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅನ್ನುವಂತ ಥೀಮ್ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ। ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಜಗತ್ ಪ್ರಸಿದ್ಧವಾದಂತಹ ಗೋಲ್ ಗುಂಬಜ್ ಆವರಣದಲ್ಲಿ ನಾವು ಇವತ್ತು 5 ಕಿಲೋಮೀಟರ್ ಮ್ಯಾರಥಾನ್ ಗೋಲ್ ಗುಂಬಜ್ ಆವರಣದಿಂದ ನಮ್ಮ ಪೊಲೀಸ್ ಕವಾಯತು ಮೈದಾನದವರೆಗೆ 5 ಕಿಲೋಮೀಟರ್ ಮ್ಯಾರಥಾನ್ ರನ್ ಅನ್ನ ಹಮ್ಮಿಕೊಂಡಿದೀವಿ। ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಗಣ ಸಚಿವರಾದಂತಹ ಬೃಹತ್ ಕೈಗಾರಿಕೆ ಮತ್ತು ಮಧ್ಯಮ ಹಾಗೂ ಅಭಿವೃದ್ಧಿ ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರಾದಂತಹ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ನಾನು ಜಿಲ್ಲಾ ಪೊಲೀಸರ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ। ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ, ಎಲ್ಲ ಸಂಘ ಸಂಸ್ಥೆಯವರಿಗೆ, ವಿಜಯಪುರ ಜಿಲ್ಲೆಯ ಸಾರ್ವಜನಿಕರಿಗೆ, ಮಾಧ್ಯಮದವರಿಗೆ ಮತ್ತೆ ಈ ಕಾರ್ಯಕ್ರಮವನ್ನ ಸಪೋರ್ಟ್ ಮಾಡಿದಂತಹ ಎಲ್ಲ ಡಾಕ್ಟರ್ಸ್ ಗಳಿಗೆ ಮತ್ತೆ ವೈದ್ಯಕೀಯ ಸಂಸ್ಥೆಗಳಿಗೆ ಹಾಗೂ ಈ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತೆ ಸಂಘಟಕರಿಗೆ ಸ್ವಾಗತವನ್ನು ಕೋರುತ್ತೇನೆ। ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್। ಇಂದು ಕರ್ನಾಟಕ ಗಣ ಸರ್ಕಾರ, ಗೃಹ ಇಲಾಖೆ ವಿಶೇಷವಾಗಿ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನ ಜನರಿಗಾಗಿ, ವಿಶೇಷವಾಗಿ ಯುವ ಪೀಳಿಗೆಗಾಗಿ ಮತ್ತು ಪೊಲೀಸ್ ಸಿಬ್ಬಂದಿ ಸಲುವಾಗಿ ಹಾಗೂ ಎಲ್ಲ ಜನ ಸಲುವಾಗಿ ಈ ಒಂದು ಪೀಳಿಗೆ ಏನಿದೆ ಡ್ರಗ್ಸ್ ನ ಇವತ್ತು ಡ್ರಗ್ ಫ್ರೀ ಕರ್ನಾಟಕ ಆಗ್ಬೇಕು। ಮಾದಕ ಸೇವನೆಯಿಂದ ಇವತ್ತೊಂದು ದಿವಸ ನಾವೆಲ್ಲರೂ ಕೂಡ ಯುವಜನಾಂಗ ಹೊರಗುಳಿಬೇಕು। ಡ್ರಗ್ ಫ್ರೀ ಕರ್ನಾಟಕ, ಫಿಟ್ನೆಸ್ ಫಾರ್ ಆಲ್। ಫಿಟ್ನೆಸ್ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅನ್ನೋದೇ, ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಅದು ಬಹಳ ದೊಡ್ಡ ಅವಶ್ಯಕತೆ ಇದೆ। ಸರಳವಾಗಿ ನಾವು ಹೇಳ್ತೀವಿ ಅವ್ರಿಗೆ, ಯಾಕಲ್ಲಪ್ಪ ಫಿಟ್ನೆಸ್ ಪೊಲೀಸ್ ಇಲಾಖೆಯಲ್ಲಿ ಫಿಟ್ನೆಸ್ ತುಂಬ ಕಾನ್ಸ್ಟೇಬಲ್ಸ್ ಹಿಡಿದು ಇದು ಬಹಳ ಕಡಿಮೆ ಇದೆ, ಅದನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ। ಆದ್ರೆ ಇವತ್ತು ಅವ್ರಿರುವಂತ ಪರಿಸ್ಥಿತಿಯಲ್ಲಿ ಇವತ್ತು ಹೋಲ್ ನೈಟ್ ಡ್ಯೂಟಿ ಮಾಡ್ತಾರೆ, 2 ಗಂಟೆ 4 ಗಂಟೆ ರೆಸ್ಟ್ ಸಿಗ್ತದೆ ಅಷ್ಟೇ। ಆ 4 ಗಂಟೆ ಇಟ್ಕೊಂಡು ಮತ್ತೆ ಅವ್ರಿಗೆ ಫಿಟ್ನೆಸ್ ಹೋದಾಗ, ಯಾಕಂದ್ರೆ ರೆಸ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್। ಆ ರೆಸ್ಟ್ ನ ಇರದೆ ಅವ್ರಿಗೆ ನಾವು ಹೋಗಿ ನೀವು ಫಿಟ್ನೆಸ್ ಮಾಡೋದಕ್ಕೆ ಅದಕ್ಕೆ ಒಂದು ಏನಾದ್ರೂ ಒಂದು ಸೂಕ್ತವಾದಂತ ಒಂದು ಟೈಮ್ ಶೆಡ್ಯೂಲ್ಸ್ ಅನ್ನ SP ಅವರಿಗೆ, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಪ್ರಾಪರ್ ರೆಸ್ಟ್ ಸಿಗ್ಬೇಕು, ಅದ್ರ ಜೊತೆಗೆ ಅವ್ರ ಫಿಟ್ನೆಸ್ಗೆ ಅವ್ರಿಗೆ ಸಮಯನೂ ಸಿಗ್ಬೇಕು ಮತ್ತು ಅವರು ತಮ್ಮ ಕೆಲಸವನ್ನ ಕೂಡ ಇವತ್ತು ಹೊಸ ದಕ್ಷತೆಯನ್ನು ಮಾಡಬೇಕು। ಈ ರೀತಿಯಲ್ಲಿ ಆಗ್ಬೇಕಾಗಿದಂತದ್ದು ಬಹಳ ಅವಶ್ಯಕತೆ ಇದೆ। ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇದು ಸಂತ ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜನ್ಮಭೂಮಿ, ಬಸವಣ್ಣನವರ ಜನ್ಮಭೂಮಿ ಇದು। ಇಲ್ಲಿ ಮಾದರಿಯಾಗಿ ನಾವು ಕೆಲಸ ಮಾಡಬೇಕಾಗಿದೆ। ಯಾವ ರೀತಿ ನೀವು ವೃಕ್ಷೋತ್ಥಾನವನ್ನು ಮಾಡಿದ್ರಿ, ಕೋಟಿ ವೃಕ್ಷ ಅಭಿಯಾನವನ್ನು ಮಾಡಿದ್ರಿ, ಈ ಅಭಿಯಾನ ಕೂಡ ವಿಜಯಪುರ ಜಿಲ್ಲೆ ಮುಂಚೂಣಿಯಲ್ಲಿದ್ದು ಇವತ್ತು ರಾಷ್ಟ್ರಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಡ್ರಗ್ ಫ್ರೀ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆ ಇವತ್ತು 100ಕ್ಕೆ 100ರಷ್ಟು ನಾವು ಡ್ರಗ್ ಫ್ರೀ ಆಗ್ತೀವಿ। ನಾವು ಫಿಟ್ನೆಸ್ಗೆ ನಾವೆಲ್ಲರೂ ಕೂಡ ಇವತ್ತು ಸಹ ಒತ್ತನ್ನು ಕೊಡ್ತೀವಿ ಅನ್ನೋದನ್ನ ಇವತ್ತು ಆಗ್ಬೇಕು। ಆ ದಿಶೆಯಲ್ಲಿ ಈ ಅಭಿಯಾನ ಯಶಸ್ವಿ ಆಗ್ಲಿ, ಅದಕ್ಕೆಲ್ಲರೂ ನಾವು ಕೈ ಜೋಡಿಸ್ಬೇಕು ಅಂತ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ
ವಿನಂತಿಯನ್ನು ಮಾಡಿಕೊಂಡು ಬಹಳ ಸಂತೋಷದಿಂದ ನಾನು ಕೂಡ ಬಂದು ಈ ಒಂದು ಅಭಿಯಾನದಲ್ಲಿ ನಾನು ಭಾಗವಹಿಸಿದ್ದೀನಿ. ಯಶಸ್ವಿ ಆಗ್ಲಿ, ಶುಭವಾಗ್ಲಿ, ರಾಜ್ಯಕ್ಕೆ ನಮ್ಮ ಜಿಲ್ಲೆ ಮಾದರಿ ಆಗ್ಲಿ ಅಂತ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಸರ್ ಧನ್ಯವಾದಗಳು ಸರ್. ತಾವು ಕಳೆದ ರಾತ್ರಿ ಲೇಟ್ ಆಗಿ ಬಂದ್ರು ಕೂಡ ಪೊಲೀಸ್ ಇಲಾಖೆ ಮತ್ತೆ ತಮಗೆಲ್ಲರಿಗೋಸ್ಕರ ಸಾಹೇಬರು ಇವತ್ತು ಬೆಳಿಗ್ಗೆ ಇಷ್ಟು ಬೇಗ ಬಂದು ಈ ಕಾರ್ಯಕ್ರಮವನ್ನ ಚಾಲನೆಯನ್ನ ಕೊಡ್ತಾ ಇದ್ದೀರಾ ಸರ್. ತಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನೊಂದು ವಿಚಾರ, ಈಗ ಡ್ರಗ್ಸ್ ವಿಚಾರ ಬಂದಾಗ ನಾವು SP ಅವರು, ತಾವು ಮತ್ತು ಪೊಲೀಸ್ ಇಲಾಖೆ ಮತ್ತು ಪಾಲಕರು ಮತ್ತು ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು ನಾವು ಬಹಳ ದೊಡ್ಡ ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕಾಗಿದೆ. ಈಗ ನಾವು ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀವಿ. ಇವತ್ತು ಶಾಲಾ ಮಕ್ಕಳನ್ನ ಟಾರ್ಗೆಟ್ ಮಾಡುವಂತದ್ದು ತುಲಸಿ. ಆ ಶಾಲಾ ಮಕ್ಕಳಿಗೆ ಇವತ್ತು ಸಹ ಚಾಕ್ಲೇಟ್ ನಲ್ಲಿ ಮತ್ತೊಂದು ಇದರಲ್ಲಿ ಇವತ್ತು ಸಹ ಈ ಡ್ರಗ್ ನ ಬೆರಿಕೆ ಮಾಡಿ ಇವತ್ತು ಸಹ ಅವರಿಗೆ ಅದನ್ನ ಅಡಿಕ್ಟ್ ಮಾಡುವಂತ ಒಂದು ಪ್ರಯತ್ನಗಳು ಇವತ್ತು ಸಹ ಬಹಳಷ್ಟು ಕಡೆ ನಾವು ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇದಾವೆ. ಅದಕ್ಕೆ ವಿಶೇಷವಾಗಿ ಶಾಲೆಗಳಲ್ಲಿ ಇವತ್ತು ಮಕ್ಕಳು ಸುರಕ್ಷತೆ ಬಹಳ ಮಹತ್ವದಿದೆ. ಅದಕ್ಕೆ ಶಿಕ್ಷಕರು, ಪಾಲಕರು, ಆಮೇಲೆ ಇಲಾಖೆನೂ ಕೂಡ ಅಷ್ಟೇ ಇದರಲ್ಲಿ ಮುಲಾಜಿಲ್ಲ. ಇವತ್ತು ಸಹ ಏನ್ರಿ ಇದರಲ್ಲಿ ಮುಲಾಜಿಲ್ಲಾರ್ದೆ ಇಂತ ಯಾವ್ದಾದ್ರು ಆಕ್ಟಿವಿಟಿ ಇದ್ರೆ ಅವ್ರನ್ನ ನಾವು ಅತ್ಯಂತ ಕಠಿಣವಾದಂತ ಒಂದು ಕ್ರಮವನ್ನು ಕೈಗೊಳ್ಳಿ ಶಿಕ್ಷೆಗಳು ಪಡಿಸ್ಬೇಕಾಗ್ತದೆ. ಅದಕ್ಕೆ ಈ ಶಾಲಾ ಸುತ್ತಮುತ್ತಲು ಬಹಳಷ್ಟು ನಿಗಾ ವಹಿಸಿ ಅಲ್ಲಿ ಜಾಗೃತಿ ಉಂಟು ಮಾಡ್ಬೇಕಾಗ್ತದೆ. ನಮಗೆ ಮೋಸ್ಟ್ಲಿ ಪ್ಯಾಂಪ್ಲೆಟ್ಸ್ ಮಾಡೋ ಮುಖ ಯಾರಾದ್ರೂ ಬಂದು ಚಾಕ್ಲೇಟ್ಸ್ ಕೊಟ್ರೆ, ಮತ್ತೊಂದೇನೋ ಕೊಟ್ರೆ ಅದನ್ನ ಸ್ವೀಕಾರ ಮಾಡಬಾರ್ದು ಅನ್ನೋದನ್ನ ಕೂಡ ನಾವು ಹೈಲೈಟ್ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ. ಆ ಒಂದು ಇದು ಎಲ್ಲಾ ಶಾಲೆಗಳಿಗೆ ತಾವು ತಿಳಿಸುವಂತದ್ದು. ಆ ಶಾಲಾ ಶಿಕ್ಷಣ ಇಲಾಖೆ ಏನಿದೆ, ಆ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಿಂದ ಈ ಒಂದು ಅಭಿಯಾನವನ್ನು ತಾವು ಒಂದು ಮಾಡಿ ಅವರಿಗೆ ಜಾಗೃತಿ ಉಂಟು ಮಾಡಿ ಎಲ್ಲಿನೂ ಕೂಡ ಈ ಮಕ್ಕಳ ಹತ್ರ ಯಾರಾದ್ರೂ ಚಾಕ್ಲೇಟ್ ಬಂದು ಕೊಡುವಂತದ್ದು, ಮತ್ತೊಂದು ಕೊಡುವಂತದ್ದು ಇದು ಆಗ್ಬಾರ್ದು. ಅವರು ಕೂಡ ಮಕ್ಕಳಿಗೂ ಕೂಡ ನಾವು ಜಾಗೃತಿ ಮಾಡ್ಬೇಕು, ಪೇರೆಂಟ್ಸ್ಗೆ ಅದನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳಿ. ಅಂತದೇನಾದ್ರೆ ರಿಪೋರ್ಟ್ ಮಾಡ್ಬೇಕು ಅಂತದಂತ ಕೂಡ ಆ ಒಂದು ಕೆಲಸ ಬಹಳ ಪ್ರಮುಖವಾಗಿ ಕೂಡ ಆಗ್ಬೇಕಾಗಿದೆ. ತಾವು ಹೇಳಿದಂತ ಎಲ್ಲ ಸೂಚನೆಗಳನ್ನ ನಾವು ಮಾಡ್ತೀವಿ ಸರ್. ಈ ಬರುವಂತ ಜೂನ್ ತಿಂಗಳಿಗೆ ಎಲ್ಲಾ ಶಾಲಾ ಕಾಲೇಜುಗಳು ಮತ್ತೆ ಪುನರಾರಂಭ ಆಗುತ್ತೆ. ಈಗಾಗಲೇ ಪೊಲೀಸ್ ಇಲಾಖೆ ಒಂದು QR ಕೋಡ್ ಮುಖಾಂತರ ಮತ್ತೆ ವಾಟ್ಸಪ್ ಮುಖಾಂತರ ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು, ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಈ ರೀತಿಯಾದಂತಹ ಯಾವುದೇ ರೀತಿ ಚಟುವಟಿಕೆಗಳನ್ನ ಕಂಡು ಬಂದ್ರೆ ಅವ್ರಿಗೆ ರಿಪೋರ್ಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆನ ನಾವು ಮಾಡ್ಕೋತಾ ಇದೀವಿ ಸರ್. ಎಸ್ ಸರ್, ಎಸ್ ಸರ್. ಸೊ ಈ ಕಳೆದ ವರ್ಷ ಸುಮಾರು 80,000 ವಿದ್ಯಾರ್ಥಿಗಳಿಗೆ ನಾವು ಇಂಟ್ರಾಕ್ಷನ್ ಮಾಡಿ ಸರ್ ಜಿಲ್ಲೆಯಲ್ಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ನೂ ಕೂಡ ಅದು ನಿರಂತರವಾಗಿ ನಡೀತಾ ಇರುತ್ತೆ ಸರ್. ಎಸ್ ಸರ್, ಸರ್. ಸೊ ತಾವು ಹೇಳಿರುವಂತ ಈ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಬರುವಂತಹ ದಿನಗಳಲ್ಲಿ ಎಲ್ಲ ಕಾರ್ಯವನ್ನ ನಾವು ಕೈಗೊಳ್ತೀವಿ ಸರ್. ಮತ್ತೆ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಜಿಲ್ಲಾಧಿಕಾರಿ ಮತ್ತೆ CO ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ ಸರ್.
Thank you.